ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅನುಷಾ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಸ್ಪೆಷಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಗೌರ್ಮೆಂಟ್ ಜಾಬ್ ಆಯಿತು ಅಂತ. ಸೊ ನನಗೆ ಕೆಲಸ ಸಿಕ್ಕಿದ ದಿನ ಅಂದರೆ ಕೌನ್ಸ್ಲಿಂಗ್ ನಡೆದ ದಿನ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ದೇವ್ರ ಪೂಜೆ ಮಾಡಿ ಹೊರಡೋದು ಒಳ್ಳೆಯದಲ್ವಾ? ಅದಕ್ಕೆ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ. ಮತ್ತು ಅವತ್ತು ಗುರುವಾರ ಕೂಡ, ಸೊ ವಾರನೂ ನಾನು ಅವತ್ತೇ ಮಾಡೋದ್ರಿಂದ ಅವತ್ತು ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಬಾಗಿಲೆಲ್ಲ ಸಾರಿಸಿ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಾಗಿಲು ಪಕ್ಕ ಇರೋವಂಥ ಕಿಟಕಿಗೆ ನಾನು ಲುಂಗಿ ತುಂಡನ್ನ ಹಾಕಿದ್ದೀನಿ. ಯಾಕೆ ಅಂದರೆ ಈ ಮನೆಗೆ ಬಂದು ಹೊಸ್ತು ನಾವು ಆವಾಗ ಜಸ್ಟ್ 1 ವೀಕ್ ಆಗಿತ್ತು ಅಷ್ಟೇ ನಮ್ಮ ಆ ಮನೆಗೆ ಶಿಫ್ಟ್ ಆಗಿ. ಸೊ ಇದು ಹೊಸ ಮನೆ ಆಗಿದ್ದರಿಂದ ಕರ್ಟನ್ ರಾಡ್ಸ್ನ ಅವರಿನ್ನೂ ಫಿಕ್ಸ್ ಮಾಡಿಸಿರಲಿಲ್ಲ. ಹಾಗಾಗಿ ಕರ್ಟನ್ಸ್ ಹಾಕಿರಲಿಲ್ಲ. ನಾನು ಯಾವುದೋ ಒಂದು ಲುಂಗಿ ಬಟ್ಟೆನ ಹಾಕಿದ್ದೆ. ಸೊ ಅದು ಹೇಳಬೇಕು ಅನಿಸ್ತು. ಇವಾಗ ಆಲ್ಮೋಸ್ಟ್ ನಾವು ಈ ಮನೆಗೆ ಬಂದು 1 ವರ್ಷ ಆಯಿತು. ಹಾಗೆ ನನಗೆ ಕೆಲಸ ಸಿಕ್ಕಿ ಕೂಡ 1 ವರ್ಷ ಆಯಿತು. ಸೊ ಕೌನ್ಸ್ಲಿಂಗಿಗೆ ನಮಗೆ 10 ಗಂಟೆಗೆ ಬರಬೇಕು ಅಂತ ಹೇಳಿದರು. ಕೌನ್ಸ್ಲಿಂಗ್ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಸೊ ನಾವು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಮತ್ತು ನಮ್ಮ ಯಜಮಾನರು ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಹೋಗಬೇಕಲ್ವಾ ಬಸ್ಸಲ್ಲಿ ಹೋಗೋದು. ಸೊ ಅದಕ್ಕೆ ಬೇಗ ಎದ್ದು 4 ಗಂಟೆಗೆ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಹೊರಡಬೇಕು ಅಂತ ಗೊತ್ತಿತ್ತಲ್ವ, ಹಾಗಾಗಿ ನಿಹಾಲ್ನ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೆ. ಸೊ ಹೋಗ್ತಾ ಅಮ್ಮನ ಮನೆಗೂ ಹೋಗ್ಬಿಟ್ಟು ಹೋಗಬೇಕು. ಅಮ್ಮನ ಮನೆಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅಮ್ಮನ ಮನೇಲಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬೈಕ್ನ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಬಸ್ಸಲ್ಲಿ ಹೊರಟ್ವಿ. ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ವಿ ನಾವು. ಅಲ್ಲಿ ಒಂದು ಹತ್ತಿರದಲ್ಲಿ ಒಂದು ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊಂಡು ಮತ್ತು ಕೌನ್ಸ್ಲಿಂಗ್ ನಡೆಯೋ ಜಾಗಕ್ಕೆ ಹೋದ್ವಿ. ನಾನು ದೋಸೆ ತೊಗೊಂಡೆ, ಹಾಗೆ ಅವರು ಇಡ್ಲಿ ತೊಗೊಂಡ್ರು. ಕೌನ್ಸ್ಲಿಂಗ್ ನಡೆಯೋ ಜಾಗ ಏನು ತುಂಬ ದೂರ ಇರಲಿಲ್ಲ. ಮೆಜೆಸ್ಟಿಕ್ಕಿಂದ ಒಂದು 5 ಮಿನಿಟ್ಸ್ ಆಗ್ತಿತ್ತು ಅಷ್ಟೇ. ಆಟೋದಲ್ಲಿ ಹೋದ್ವಿ, ಆರಾಮಾಗಿ ಬೇಗನೆ ರೀಚ್ ಆದ್ವಿ. ನಮ್ಮ ಕೌನ್ಸ್ಲಿಂಗ್ ಇದ್ದಿದ್ದು ಬಂದು KPTCL ಅಕೌಂಟ್ಸ್ ಆಫೀಸರ್ಸ್ ಅಸೋಸಿಯೇಷನ್ ಇರುತ್ತಲ್ವ, ಆ ಬಿಲ್ಡಿಂಗಲ್ಲಿ ಕೌನ್ಸ್ಲಿಂಗ್ ಇದ್ದಿದ್ದು. ಕೌನ್ಸ್ಲಿಂಗ್ ನಡೆದಿದ್ದು 2 ದಿನ. ನನಗಿದ್ದಿದ್ದು 2nd ಡೇ. ಫಸ್ಟ್ ಡೇ ಆಲ್ಮೋಸ್ಟ್ ಅರ್ಧ ಜನಕ್ಕೆ ಕೌನ್ಸ್ಲಿಂಗ್ ಮುಗ್ದೋಗಿತ್ತು. ಅವರೆಲ್ಲರೂ ಬೆಸ್ಟ್ ಇರೋಂಥ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ರು. ಇನ್ನು ಮಿಕ್ಕಿದ್ರಲ್ಲಿ ನಾವುಗಳು ಸೆಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್ ಒಂದೇ ಕೇಳಿದ್ದು, ಇನ್ನೇನು ಅವರು ಇಸ್ಕೊಳ್ಳಲಿಲ್ಲ. ಆಧಾರ್ ಕಾರ್ಡು ಮತ್ತು ನಮ್ಮದು ಅಪ್ಲಿಕೇಶನ್ ID ಅಷ್ಟೇ. ಮತ್ತು ಅಲ್ಲಿ ಹೋದ್ಮೇಲೆ ರ್ಯಾಂಕಿಂಗ್ ವೈಸ್ ಕರೀತಾರೆ. ಸೆಲ್ಲರಲ್ಲಿ ನಮಗೆ LED ಸ್ಕ್ರೀನಲ್ಲಿ ಡಿಸ್ಪ್ಲೇ ಹಾಕಿದ್ರು ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ, ಯಾವ್ಯಾವ ಊರಲ್ಲಿ ಅಂತ. ಸೊ ಒಬ್ಬೊಬ್ಬರನ್ನೇ ಕರೆದಂಗೆ ಅವರು ಯಾವ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೋತಾರೆ ಆ ಪ್ಲೇಸಸ್ನ ಅವರು ಡಿಲೀಟ್ ಮಾಡ್ತಾಯಿದ್ರು. ಸೊ ನಾವು ಒಂದು 10 ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅದರಲ್ಲಿ ಯಾರಾದರೂ ನಮಗಿಂತ ಮುಂಚೆ ಓದೋರು ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದ್ರಲ್ಲಿ ನಾವು ಯಾವ್ದು ಬೆಸ್ಟ್ ಇರುತ್ತೆ ನಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದಿತ್ತು. ಕೌನ್ಸ್ಲಿಂಗ್ ಎಲ್ಲ ಮುಗಿದ ಮೇಲೆ ಅಲ್ಲೇ ನಿಮಗೆ ಲೆಟರ್ ಹೆಡ್ನ ಟೈಪ್ ಮಾಡಿ ನಮ್ಮ ಹೆಸರಿಗೆ ಆರ್ಡರ್ ಲೆಟರ್ನ ಅಲ್ಲೇ ಪ್ರಿಂಟ್ ಮಾಡಿಬಿಟ್ಟು ವಿತ್ ಸೈನ್ಸ್ ಎಲ್ಲೆಲ್ಲ ಹಾಕಿಬಿಟ್ಟು ಕೊಡ್ತಾರೆ. ಅವತ್ತೇ ಕೊಟ್ಟರು ನಮಗೆ. ಆ್ಯಂಡ್ ಈ ಥರ ಮಾಡಿದ್ದು ಇದೇ ಫಸ್ಟ್ ಟೈಮು. ಯೂಶ್ವಲಿ ಯಾವಾಗಲೂ ಪೋಸ್ಟಲ್ಲಿ ಕಳಿಸ್ತಾಯಿದ್ರು, ಮತ್ತು ಈ ಥರ ಕೌನ್ಸ್ಲಿಂಗ್ ಕೂಡ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಮಗೇ ಈ ಥರ ಮಾಡಿದ್ದು. ಕೌನ್ಸ್ಲಿಂಗ್ ದಿನವೇ ನಮಗೆ ಆರ್ಡರ್ ಕಾಪಿ ಕೊಟ್ಟರು. ನೆಕ್ಸ್ಟ್ ಡೇನೇ ಎಲ್ಲರೂ ಹೋಗಿ ಜಾಯ್ನ್ ಆದರು. ಮತ್ತು ಅವತ್ತು ಮಧ್ಯಾಹ್ನ ಊಟ ಅಲ್ಲೇ ಅರೇಂಜ್ ಮಾಡಿದರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಊಟ ಮಾಡುವಾಗ ವೀಡಿಯೋ ಮಾಡೋದು ಮರೆತ್ಕೊಂಡೆ. ಸೊ ಪಲಾವು, ಮೊಸರನ್ನ, ವಡೆ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಹೊರಟ್ವಿ.
ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ರಿಗೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.